ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷರ ಆಯ್ಕೆ ವಿಳಂಬ ಯಾಕೆ? ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಗೆ ಅಡ್ಡಿ ಇರೋದು ಯಾರು? 2028ರ ರೇಸ್ಗೆ ಸಾರಥಿ ಆಯ್ಕೆಯಲ್ಲಿ ಗೊಂದಲ ಯಾಕೆ? ಅಧ್ಯಕ್ಷರಾದ್ರೆ ವಿಜೇಂದ್ರನೇ ಸಿಎಂ ಕ್ಯಾಂಡಿಡೇಟ್ ಆಗ್ತಾರಾ? ಸಹಜವಾಗಿ ಇಷ್ಟೆಲ್ಲ ಪ್ರಶ್ನೆಗಳಿದ್ದಾವೆ. ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷರ ಆಯ್ಕೆ ವಿಳಂಬ ಯಾಕೆ? ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷರ ಆಯ್ಕೆ ವಿಳಂಬ ಆಗ್ತಾ ಇರೋದು ಯಾಕೆ? ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಗೆ ಅಡ್ಡಿ ಇರೋದು ಯಾರು? 2028ರ ರೇಸ್ಗೆ ಸಾರಥಿ ಆಯ್ಕೆಯಲ್ಲಿ ಗೊಂದಲ ಯಾಕೆ? ಅಧ್ಯಕ್ಷರಾದ್ರೆ ವಿಜೇಂದ್ರನೇ ಸಿಎಂ ಕ್ಯಾಂಡಿಡೇಟ್ ಆಗ್ತಾರಾ? ವಿಜೇಂದ್ರ ಸಿಎಂ ಅಭ್ಯರ್ಥಿ ಆಗ್ತಾರೆ ಅನ್ನೋ ಭಯ ಕಾಡ್ತಾ ಇದೆಯಾ ಕೆಲವೊಂದಿಷ್ಟು ನಾಯಕರಿಗೆ? ವಿಜೇಂದ್ರ ಟಾರ್ಗೆಟ್ 2028 ತಪ್ಪಿಸೋದಕ್ಕೆ ಬಿಜೆಪಿಯಲ್ಲಿ ಪ್ಲಾನ್ ನಡೀತಾ ಇದೆಯಾ? ರಾಜ್ಯಾಧ್ಯಕ್ಷರಾದ್ರೆ ವಿಜೇಂದ್ರ ಸಿಎಂ ಅಭ್ಯರ್ಥಿ ಆಗ್ತಾರೆ ಅಂತ ವಿಳಂಬ ಆಗ್ತಾ ಇದೆಯಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದು ಗಂಟು ಬಿದ್ದು ಬಿಟ್ಟಿದ್ದಾರೆ ಕೆಲವರು. ಅವರಿಗೆ ನಾವು ಒಪ್ಕೊಳ್ಳಲ್ಲ. ಅವರು ಈಗ ಬಂದಿದ್ದಾರೆ ರಾಜಕಾರಣಕ್ಕೆ. ನಾವು ಅವರಪ್ಪ ಅವ್ರ ಕಾಲದಿಂದಲೂ ಕೂಡ ರಾಜಕಾರಣದಲ್ಲಿದ್ದೀವಿ, ಬಿಜೆಪಿಯನ್ನ ಕಟ್ಟು ಬೆಳೆಸಿದ್ದೀವಿ. ಈಗ ಬಂದವ್ರ ಕೆಳಗಡೆ ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡು ಇರೋದಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ನಾವು ಕೇಳೋದೇ ಇಲ್ಲ ಅಂತ ಹೇಳಿ ಒಂದು ಗುಂಪು ಕಟ್ಕೊಂಡ್ಬಿಟ್ಟಿದ್ದಾರೆ ಕೆಲವು. ಬಹಳ ಒಂದು ವ್ಯಂಗ್ಯವಾಗಿ ಮಾತಾಡೋದಾಗಿರ್ಬೋದು, ಸೊ ಬೇರೆ ಬೇರೆ ಕಾರಣಗಳನ್ನ ಕೊಡೋದಾಗಿರ್ಬೋದು. ಸೊ ಯಾಕೆ ಅವರನ್ನ ಮುಂದುವರಿಸೋದಕ್ಕೆ ಕೆಲವು ನಾಯಕರಿಗೆ ಇಷ್ಟ ಇಲ್ಲ? ರಾಜ್ಯಾಧ್ಯಕ್ಷರಾಗಿ ಮುಂದುವರೆದು ಬಿಟ್ರೆ ಅವರೇ ಸಿಎಂ ಕ್ಯಾಂಡಿಡೇಟ್ ಆಗಿಬಿಡ್ತಾರಾ ಅನ್ನೋ ಭಯ ಏನಾದರೂ ಕಾಡ್ತಾ ಇದೆಯಾ ಕೆಲವರಿಗೆ? ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ಒಂದಿಷ್ಟು ಪ್ರಶ್ನೆಗಳು. ಸೊ ವಿಜೇಂದ್ರ ಅವರು ಯಾಕೆ ಬೇಕು? ವಿಜೇಂದ್ರ ಅವರು ಯಾಕೆ ಬೇಕು ಅನ್ನೋದರ ಬಗ್ಗೆ ನಾವು ನೋಡ್ತಾ ಹೋಗೋಣ. 2028ರ ಚುನಾವಣೆಗೆ ವಿಜೇಂದ್ರ ಅನಿವಾರ್ಯ. ಎಸ್, 2028ರ ಚುನಾವಣೆಗೆ ವಿಜೇಂದ್ರ ಅನಿವಾರ್ಯ. ಒಬ್ಬ ಸ್ಟ್ರಾಂಗ್ ಲೀಡರ್ ಇದ್ದಾರೆ, ಇನ್ನೂ ಯುವಕ ಇದ್ದಾರೆ. ಬಿಜೆಪಿಯಲ್ಲಿ ಯಡಿಯೂರಪ್ಪ ಸ್ಥಾನ ತುಂಬುತ್ತಾ ಇದ್ದಾರೆ ವಿಜೇಂದ್ರ ಅವರು. ತಂದೆಯಂತೆ ಮಾಸ್ ಲೀಡರ್ ಆಗ್ತಾ ಇದ್ದಾರೆ ವಿಜೇಂದ್ರ. ಸೈಲೆಂಟ್ ಆಗಿರಲ್ಲ ಅವರು, ಎಲ್ಲದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡ್ತಾರೆ. ಹೀಗಾಗಿ ವಿಜೇಂದ್ರಗೆ ಪಟ್ಟ ಕಟ್ಟೋದು ಅನಿವಾರ್ಯ. ಹಣಬಲದ ಜೊತೆಗೆ ಜನಬಲ ಇರುವಂತ ಲೀಡರ್. ರಾಜಕೀಯದಲ್ಲಿ ಕೇವಲ ಜನಬಲ ಇದ್ರೆ ಗೆಲ್ಲಕ್ಕಾಗಲ್ಲ, ಹಣಬಲನೂ ಇರಬೇಕು. ಈ ಹಿಂದೆ ಕೆಲವು ಬೈ ಎಲೆಕ್ಷನ್ ಗೆಲ್ಲಿಸಿದ ಕೀರ್ತಿ ಕೂಡ ಅವರಿಗಿದೆ. ಬಿಜೆಪಿಗೆ ನೆಲೆಯೇ ಇಲ್ಲದ ಶಿರಾ, KR ಪೇಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬಂದವರು. ವಿಜೇಂದ್ರ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್, ಇದು ಕೂಡ ಅವ್ರಿಗೆ ಪ್ಲಸ್ ಆಗುತ್ತೆ. ಯಡಿಯೂರಪ್ಪ ಅವರಿಗಿದ್ದ ವರ್ಚಸ್ಸು ವಿಜೇಂದ್ರ ಅವ್ರಿಗೂ ಕೂಡ ಇದೆ. ಅಂದ್ರೆ ಯಡಿಯೂರಪ್ಪನವರಷ್ಟಿಲ್ಲ, ಬಟ್ ಇದೆ, ಖಂಡಿತ ಇದೆ. ಲಿಂಗಾಯತ ಸಮುದಾಯಕ್ಕೂ ವಿಜೇಂದ್ರ ನಾಯಕರಾಗಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಯ ಯುವ ಸಮೂಹಕ್ಕೂ ವಿಜೇಂದ್ರ ಅವರೇ ಅಚ್ಚುಮೆಚ್ಚು. ಬಿಜೆಪಿಯಲ್ಲಿ ವಿಜೇಂದ್ರ ಹೋದ ಕಡೆಯಲ್ಲೆಲ್ಲ ಜನಸಾಗರವೇ ಸೇರುತ್ತೆ. ವಿಜೇಂದ್ರ ಎಲ್ಲಿರ್ತಾರೋ ಅಲ್ಲಿ ಜನ ಇದ್ದೇ ಇರ್ತಾರೆ. ಕಾಂಗ್ರೆಸ್ಗೆ ಪೈಪೋಟಿ ನೀಡಬೇಕಾದ್ರೆ ವಿಜೇಂದ್ರ ಅನಿವಾರ್ಯ. ಅಲ್ಲಿ ಘಟಾನುಘಟಿ ನಾಯಕರಿದ್ದಾರೆ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಅಂತವರು. 2028ರ ಚುನಾವಣೆಗೆ ವಿಜೇಂದ್ರ ಅನಿವಾರ್ಯ ಅನ್ನೋದು ಸ್ವತಃ ಬಿಜೆಪಿ ಹೈಕಮಾಂಡ್ ನಾಯಕರಿಗೂ ಕೂಡ ಗೊತ್ತಿದೆ. ಯಾಕೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ತಂದೆಯಂತೆ ಯಡಿಯೂರಪ್ಪನವರಂತೆ ಮಾಸ್ ಲೀಡರ್ ಆಗ್ತಾ ಇದ್ದಾರೆ ವಿಜೇಂದ್ರ. ಹೀಗಾಗಿ ವಿಜೇಂದ್ರಗೆ ಪಟ್ಟ ಕಟ್ಟೋದು ಅನಿವಾರ್ಯ ಬಿಜೆಪಿ ಹೈಕಮಾಂಡ್ಗೆ. ಅವರೇ ಮುಂದುವರಿಬೇಕು ಅಂತ ಹೇಳಿ ಕೆಲವರು ಕೂಗನ್ನ ಎಬ್ಬಿಸ್ತಾ ಇದ್ದಾರೆ, ಕೆಲವರು ವಿರೋಧ ಇದ್ದೇ ಇದೆ. ಹಣಬಲದ ಜೊತೆಗೆ ಜನಬಲ ಕೂಡ ಇರುವಂತ ಲೀಡರ್ ವಿಜೇಂದ್ರ ಅವರು. ಈ ಹಿಂದೆ ಕೆಲವು ಬೈ ಎಲೆಕ್ಷನ್ ಅನ್ನ ಗೆಲ್ಲಿಸಿದ್ದಾರೆ. ಬಹಳ ಪ್ರಮುಖವಾಗಿ ಶಿರಾ ಮತ್ತು KR ಪೇಟೆ. ಅಲ್ಲಿ ಬಿಜೆಪಿ ಅನ್ನೋದು ಇರಲೇ ಇಲ್ಲ. ಅಲ್ಲಿ ಬಿಜೆಪಿಗೆ ಒಂದು ಸ್ಟ್ಯಾಂಡ್ ಇದೆ ಅಂತ ತೋರಿಸ್ಕೊಟ್ಟವ್ರೆ ವಿಜೇಂದ್ರ. ವಿಜೇಂದ್ರ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ ಬಿಜೆಪಿಯಲ್ಲಿ ಸದ್ಯಕ್ಕೆ. ಜೊತೆಗೆ ಯಡಿಯೂರಪ್ಪನವ್ರಿಗಿದ್ದಂಥ ವರ್ಚಸ್ಸು ವಿಜೇಂದ್ರ ಅವ್ರಿಗೂ ಕೂಡ ಈಗ ಇದೆ, ಬರ್ತಾ ಇದೆ. ಲಿಂಗಾಯತ ಸಮುದಾಯ ರಾಜ್ಯದ ಪ್ರಬಲ ಸಮುದಾಯ ಅಂತ ಕರೀತಾರೆ ಲಿಂಗಾಯತ ಸಮುದಾಯವನ್ನ. ಆ ಸಮುದಾಯದ ನಾಯಕ ಕೂಡ
ರಾಜ್ಯದಲ್ಲಿ ಬಿಜೆಪಿಯ ಯುವ ಸಮುದಾಯಕ್ಕೆ ಬಹಳ ಅಚ್ಚುಮೆಚ್ಚು ವಿಜಯೇಂದ್ರ ಅವರು. ವಿಜಯೇಂದ್ರ ಹೋದ ಕಡೆ ಎಲ್ಲ ಜನಸಾಗರ ಸೇರುತ್ತೆ. ಸೊ ಇಂಟ್ರೆಸ್ಟಿಂಗ್ ಇದೆ ಈ ಬಿಜೆಪಿಯಲ್ಲಿ ನಡೀತಾ ಇರುವಂಥ ಬೆಳವಣಿಗೆ. ಒಂದು ಬಣ ಹೇಳ್ತಾ ಇರೋದು ಇಲ್ಲ ವಿಜಯೇಂದ್ರ ಅವರೇ ಮುಂದುವರಿಬೇಕು ಅಂತ ಹೇಳಿ. ಸೊ ಇನ್ನೊಂದು ಬಣ ಗುಂಪು ಕಟ್ಕೊಂಡು ಹೇಳ್ತಾ ಇದೆ ವಿಜಯೇಂದ್ರ ಅವರು ಯಾವುದೇ ಕಾರಣಕ್ಕೂ ಬೇಡ. ಸೊ ಹಲವಾರು ಕಾರಣಗಳನ್ನು ಕೊಡ್ತಾ ಇದೆ ಬಿಡಿ, ಈ ಲೋಕಸಭಾ ಚುನಾವಣೆಯಲ್ಲಿ ಆದಂಥ ಸೋಲು. ಸೊ ಹೀಗೆ ಒಂದಿಷ್ಟು ಕಾರಣಗಳನ್ನು ಇಟ್ಕೊಂಡು ಒಂದಿಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.